ಜನ ಇವತ್ತು ಅದ್ಯಾವ ಪರಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಜಸ್ಟ್ ಉಂಡಾ ತಿಂದ ಅಂತ ಹೇಳೋದಕ್ಕೂ ಕಿವಿಯ ಪಕ್ಕ ಫೋನ್ ಹಿಡ್ಕೋತಾರೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನೀವು ಪ್ರೀತಿಯನ್ನ ತೋರಿಸೋಕೆ ಹೋಗಿ ಸಾವಿನ ಸಮೀಪ ಹೋಗ್ತಾ ಇದ್ದೀರಾ. ಹೆಚ್ಚು ಮೊಬೈಲ್ ಬಳಸಿದ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಇದೊಂಥರ ಸೈಲೆಂಟ್ ಕಿಲ್ಲರ್. ಹೆಚ್ಚು ಹೊತ್ತು ಮೊಬೈಲ್ ನಲ್ಲಿ ಮಾತಾಡಿದ್ರೆ ಅಂತವರ ಮೆದುಳು ಚಿಕನ್ ಫ್ರೈನಂತೆ ಸುಟ್ಟು ಹೋಗುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ದೃಶ್ಯ. ಫೋನ್ನಲ್ಲಿ 10 ನಿಮಿಷ ನಿರಂತರವಾಗಿ ಮಾತನಾಡಿದ ವ್ಯಕ್ತಿಯ ಮೆದುಳಿನ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ನಿರಂತರ 10 ನಿಮಿಷ ಫೋನಿನಲ್ಲಿ ಮಾತಾಡ್ದ ಅಂದ್ರೆ ಆತನ ತಲೆಯಲ್ಲಿ 2 ಡಿಗ್ರಿಯಷ್ಟು ಉಷ್ಣಾಂಶ ಹೆಚ್ಚಾಗುತ್ತೆ. ಇದರಿಂದ ಮೆದುಳಿನ ಟಿಶ್ಯೂಗಳು ಕರಗಿ ಹೋಗುತ್ತವೆ. ದೊಡ್ಡವರಲ್ಲಿ ಈ ಸಮಸ್ಯೆ 1 ಪಟ್ಟಾಗಿದ್ರೆ ಮಕ್ಕಳಲ್ಲಿ ಇದರ ಪ್ರಮಾಣ 5 ಪಟ್ಟು ಹೆಚ್ಚು. ಹೀಗಾಗಿಯೇ ಮಕ್ಕಳಿಂದ ಮೊಬೈಲ್ ಎಷ್ಟು ಸಾಧ್ಯವೋ ಅಷ್ಟು ದೂರ ಇರೋದೇ ಒಳ್ಳೆಯದು. ಅಂದಹಾಗೆ ಮೊಬೈಲ್ ಮತ್ತು ಟವರ್ ನಡುವಿನ ಸಂಪರ್ಕದಲ್ಲಿ ಉಂಟಾಗುತ್ತಿರೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಮನುಷ್ಯನ ದೇಹಕ್ಕೆ ಭಾರಿ ಡೇಂಜರ್. ಅದರಿಂದ ಮೆದುಳನ್ನ ಕರಗಿಸೋ ತರಂಗಗಳನ್ನ ಉಂಟು ಮಾಡಿ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನ ಛೂ ಬಿಟ್ಟು ಬಿಡುತ್ತವೆ. ಮೊಬೈಲ್ ಬಳಕೆಯಿಂದ ಬರುತ್ತೆ ಬ್ರೈನ್ ಕ್ಯಾನ್ಸರ್. ಮೊಬೈಲ್ನಿಂದ ಗಂಡಸರ ಪುರುಷತ್ವಕ್ಕೆ ಕೊತ್ತು. ಮೊಬೈಲ್ನಿಂದ ಹೆಂಗಸರಿಗೆ ಮಕ್ಕಳಾಗೋಲ್ಲ. ಮಕ್ಕಳು ಬುದ್ಧಿಮಾಂದ್ಯರಾಗಿ ಬಿಡ್ತಾರೆ. ಹುಷಾರ್. ಈ ಮೊಬೈಲ್ ಅನ್ನೋ ಇಷ್ಟು ಪುಟ್ಟ ಉಪಕರಣದ ಅತಿಯಾದ ಬಳಕೆಯಿಂದ ನಿಮ್ಮ ಮೆದುಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ತೀರಾ ಹೆಚ್ಚು. ಯಾಕಂದ್ರೆ ಮೊಬೈಲ್ ಬಳಸೋ ಪ್ರತಿ 10 ಜನರಲ್ಲಿ 9 ಜನಕ್ಕೆ ಕ್ಯಾನ್ಸರ್ ಬರುತ್ತಿದೆ. ಕೇವಲ ಕ್ಯಾನ್ಸರ್ ಅಷ್ಟೇ ಅಲ್ಲ, ಅತಿಯಾಗಿ ಮೊಬೈಲ್ ಬಳಸೋ ಗಂಡಸರು ಪುರುಷತ್ವವನ್ನೇ ಕಳೆದುಕೊಳ್ತಿದ್ದಾರೆ. ಇನ್ನು ಕೆಲ ಹೆಂಗಸರಿಗೆ ಮಕ್ಕಳಾಗುತ್ತಿಲ್ಲ. ಇಷ್ಟೇ ಅಲ್ಲ, ಮೊಬೈಲ್ ತರಂಗಾಂತರಗಳಿಂದ ಮಕ್ಕಳು ಬುದ್ಧಿಮಾಂದ್ಯರಾಗುವ ಸಾಧ್ಯತೆಗಳು ಕೂಡ ಇವೆಯಂತೆ. ಜಸ್ಟ್ ಮೊಬೈಲ್ನಿಂದ ಇಷ್ಟೊಂದು ಸಮಸ್ಯೆ ಇದೆಯಾ ಅಂತ ನೀವೆಲ್ಲ ಬೆಚ್ಚಿ ಬೀಳಬೇಡಿ. ಇದು ಕೇವಲ ಮೊಬೈಲ್ನಿಂದ ಆಗುವಂತದ್ದಲ್ಲ. ಇದಕ್ಕೆಲ್ಲ ಕಾರಣ ಮೊಬೈಲ್ ರೇಡಿಯೇಷನ್. ಮೊಬೈಲ್ ರೇಡಿಯೇಷನ್ ಎಫೆಕ್ಟ್ ಹೇಗಿರುತ್ತೆ